ಏನಂತೀರಿ ಹೇಳ್ರಿ ಅಪ್ಪಗೌಡ್ರೆ, ಇದು ಏನಿದು? ಬಿಟ್ಟು ಸುಮ್ಮನೆ ಚಿಲ್ಲರ್ ಆರೋಪ ಮಾಡಿ ಏನು ಮಾಡಿಲ್ಲ ಕಾಂಗ್ರೆಸ್ನವರು. ಅಲ್ಲಂ ಪ್ರಭು ಪಾಟೀಲ್ ಏನ್ ಮಾಡಿಲ್ಲ, ಅವ್ರ ಮಗನ ರಾಜಕೀಯ, ನನ್ನ ಮಗ ರಾಜಕೀಯ ಮಾಡ್ತಾನ. 10 ಕೋಟಿ ನಮ್ಮ HKIDಬಿಂದ ಬಂದಿದೆ, 40 ಕೋಟಿ ಡ್ರೈನೇಜ್ ಸಲುವಾಗಿ ಹಣ ಬಂದಿದೆ, 5 ಕೋಟಿ ವಾಟರ್ ಕೆರೆ ಅಭಿವೃದ್ಧಿಗಾಗಿ ಹಣ ತಂದಿದ್ದೀನಿ, ಮುಖ್ಯಮಂತ್ರಿಗಳ ವಿವೇಚನೆಯಿಂದ 5 ಕೋಟಿ ತಂದಿದ್ದೀನಿ, 5 ಕೋಟಿ ನಮ್ಮ ಮುಸ್ಲಿಂ ಮೈನಾರಿಟಿ ಇದರಿಂದ ಜಮೀರ್ ಅಹಮದ್ ಅವರು ಮೈನಾರಿಟಿ ಅಭಿವೃದ್ಧಿಗೆ 5 ಕೋಟಿ ಕೊಟ್ಟಿದ್ದಾರೆ. 100 ಕೋಟಿ ಮೇಲ್ಪಟ್ಟು ಹಣ ತಂದು ಅದಕ್ಕೇನಪ್ಪ ಅಂದ್ರೆ ಎಸ್ಟಿಮೇಟ್ ಆಗ್ಬೇಕು, ಕೆಲಸ ಪ್ರಾರಂಭ ಆಗ್ಬೇಕು. ನಮ್ಮ ಮೊದಲೇ ನೇರವಾಗಿ ನಮ್ಮ ಮುಖ್ಯಮಂತ್ರಿಗಳು ಇಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಪಾಪ, ಇವ್ರಿಗೆ ಓದ್ಲಿಕ್ಕೆ ಗೊತ್ತದನೋ ಇಲ್ಲ ತಿಳ್ಕೊಂಡಿಲ್ಲ. ನಾನು ಪಂಚ್ ಗ್ಯಾರಂಟಿಗಳನ್ನ ಮಾಡಿದ್ದೇವೆ, ಸುಮಾರು 40,000 ಕೋಟಿ ರೂಪಾಯಿಗಳು ಖರ್ಚಾಗ್ತದೆ. ಮಾರ್ಚ್ ಬಜೆಟ್ ಆದ ನಂತರ ಮತ್ತೆ ನಾವು ಹಣ ಬಿಡುಗಡೆ ಮಾಡ್ತೀವಿ, ಸ್ವಲ್ಪ ತೊಂದರೆ ಆಗ್ತಂತ ಮುಖ್ಯಮಂತ್ರಿ ನೇರವಾಗಿ ಹೇಳಿದ್ದಾರೆ. ಹೇಳಿನೂ ಕೂಡ 5,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ನೀವ್ ಯಾಕೆ ಕೊಡ್ಲಿಲ್ಲ? ಏನು ನಿನ್ನೆ ಆಪಾದನೆ ಮಾಡಿರ್ತಕ್ಕಂಥ ದತ್ತಾತ್ರೇಯ ಪಾಟೀಲ್ ಮಾಜಿ ಶಾಸಕರು ಮತ್ತು ಚಂದು ಪಾಟೀಲ್ರು ಇದಕ್ಕೆ ಅರ್ಥ ಏನ್ ತಿಳ್ಕೊಂಡಿದ್ದಾರೆ ನನಗೆ ಅರ್ಥ ಇಲ್ಲ. ನಿಮ್ಮ ಕಾಲದಲ್ಲಿ ನೀವ್ ಏನ್ ಮಾಡಿದ್ರಿ? रेलवे डिवीजन को बहुत स्ट्राइक करके 1,000 रुपए रखने लगे। 5 साल का है, वही 1,000 रुपए रखने लगे ना, उनका वही बड़ा काम। ಲ್ಯಾಂಡ್ ಆರ್ಡರ್ ಏನಾಗ್ಯದ? ಎಲ್ಲಾ ಹೋಟೆಲ್ ಬಂದ್ ಆಗ್ಯಾವ, ಎಲ್ಲಾ ಕ್ಲಬ್ಗಳು ಬಂದ್ ಮಾಡ್ಯಾರ, ಕುಡಿಯ ತಿನ್ನೋದು ಬಂದ್ ಮಾಡ್ಯಾರ, ದಾರು ಎಲ್ಲ ಬಂದ್ ಆಗ್ಯಾವ, ನಾಟಕ ಬಂದ್ ಮಾಡ್ಯಾರ. ಇಲ್ಲ ಮೌಲ್ಯಾಂಕ ಬಂದ್ಮ್ಯಾಗ ಸ್ಟ್ರೀಟ್ ಬಂದ್ ಮಾಡಿದಾರೆ. ಅದೇ ಒಂದು ಔಷಧ ಮಿಷನ್, ಔಷಧ ಭವನ ಅಂತ ಹೇಳಿ ಕಟ್ಟಡ ಅಲ್ಲಿ ನಮ್ಮ ಜಿಡಿ ಲೇಔಟ್ ನಲ್ಲಿ ಔಷಧ ಭವನ. ಎಲ್ಲಾ ಔಷಧ ವ್ಯಾಪಾರಿಗಳು ಪಟ್ಟಿ ಹಾಕೊಂಡು ಜಿಡಿ ಸೈಟ್ ತಗೊಂಡು ಹಣ ತುಂಬಿ 20 ಕೋಟಿ ಬಸವರಾಜ ಪಾಟೀಲ್ ಸೇಡಂ ಅವರಿಂದ ತಗೊಂಡು 1 ಕೋಟಿ 10 ಲಕ್ಷ ರೂಪಾಯಿದಲ್ಲಿ ಇದು ಔಷಧ ಭವನ. ಇವರೇ ಅಧ್ಯಕ್ಷರು, ಸನ್ಮಾನ್ಯ ದತ್ತಾತ್ರೇಯ ಪಾಟೀಲ್ರೇ ಅಧ್ಯಕ್ಷರು. ಸಮಾಜ ಕಲ್ಯಾಣ ಇಲಾಖೆದು ಮುರಾರ್ಜಿ ಬಿಡ್ಲಿಂಗ್ ಹಾಳು ಬಿದ್ದದು. ಯಾವ್ಯಾವ ರಾತ್ರಿ ಹಗಲು ಇಸ್ಪೇಟ್ ಆಡ್ತಾವೆ. ಕಾಲಕ್ಕೆ 20 ವರ್ಷ ನಿಮ್ಗೆ ಕಾಣ್ತಿರ್ಲಿಲ್ಲ, ನಿಮ್ ಕಣ್ಣಿಗೆ ಕಾಣಲಿಲ್ಲ. ಇದೊಂದು ಅಲ್ಲಿ ಜಿಮ್ ದೊಡ್ಡ ಒಂದು 13 ಎಕರೆದಲ್ಲಿ ಗಾರ್ಡನ್ ಇದೆ. 2 ಗಾರ್ಡನ್ ಇವೆ, ಒಂದು ರಿಂಗ್ ರೋಡ್ ಆಚೆ ಕಡೆ ಇದೆ, ಒಂದು ರಿಂಗ್ ರೋಡ್ ಹೆಚ್ಚು ಕಡೆ ಇದೆ. ಇದು ದೊಡ್ಡ ಗಾರ್ಡನ್ ಜಿಮ್ 20 ವರ್ಷ ಆಯ್ತು ಹಾಳು ಬಿದ್ದು, ನೆನೆಗುದ್ದಿ ಬಿದ್ದು. ಇವತ್ತು ಈ ಶಾಸಕರಿದ್ರೆ ಯಾಕೆ ಮಾಡಲಿಲ್ಲ? ಕ್ಷಣಕ್ಕೂ ಏನಪ್ಪಾ ಅಂದ್ರೆ ಲೂಟಿ ಮಾಡಿ ಪರ್ಸೆಂಟೇಜ್ ತಿಂದು ನಿಮ್ಮ ಮನೆಯವರಿಗೆ, ನಿಮ್ಮ ಅಣ್ಣನಿಗೆ, ನಿಮ್ಮ ತಮ್ಮನಿಗೆ ಅಲ್ಲಿ ಗಿಡಿಯಲ್ಲಿ ಮೇನ್ ಬಸ್ ಸ್ಟ್ಯಾಂಡ್ ಇದ್ರೆ ಸೈಟ್ ಕೊಟ್ಟಿದ್ದು 8 ಕೋಟಿ ರೂಪಾಯಿದಲ್ಲಿ ಬಂದ್ರೆ ಸರ್ಕಾರಕ್ಕೆ ಮೋಸ ಮಾಡಿ ಸೈಟ್ ತಗೊಂಡು ಜಗತ್ತಿಗೆ ಗೊತ್ತಿದೆ. ನಾನೇನಾದ್ರೂ ಮಾಡಿದ್ದೀನಿ? 50 ವರ್ಷ ರಾಜಕೀಯ ಜೀವನದಲ್ಲಿ ಏನಾದ್ರು ಒಂದು ಕಪ್ಪು ಚುಕ್ಕೆ ತೋರಿಸಿ. ಪ್ರಿಯಾಂಕಾ ಖರ್ಗೆ ಸಿಂಗಾಪುರ್ ಮಾಡಿದ್ರೆ ಎಲ್ಲಿ ಮಾಡಿದ್ರೆ ಅಂದ್ರೆ ಸಿಂಗಾಪುರ್ ಅಂತ ಹೇಳಿಲ್ಲ, ಎಲ್ಲಿ ಹೇಳೇ ಇಲ್ಲ. ಸಿಂಗಾಪುರ್ ಅಭಿವೃದ್ಧಿ ಯಾವೆಲ್ಲ ಕೆಲಸ ತೋರಿಸೋದು ನಾವು ತಯಾರಿ. ಸೋಮವಾರ ಬೆಳಿಗ್ಗೆ ಕಲಬುರಗಿ ನಗರದ ಬಿಜೆಪಿ ಜಿಲ್ಲಾ ಕಚೇರಿ ಎದುರುಗಡೆ ಕಲ್ಯಾಣ ಪ್ರಗತಿ ರಥವನ್ನು ಕಲಬುರಗಿ ಕಾಂಗ್ರೆಸ್ ವತಿಯಿಂದ ಈಗಷ್ಟೇ ನಿದ್ದೆಯಿಂದ ಎದ್ದಿರುವ ಬಿಜೆಪಿ ಎಲ್ಲ ಅಧ್ಯಕ್ಷರು ಮತ್ತು ಮಾಜಿ ಶಾಸಕರುಗಳಿಗಾಗಿ ನಿಲ್ಲಿಸಲಾಗುವುದು. ನಮ್ದೇನದ ಕಲ್ಯಾಣ ಪ್ರಗತಿ ರಥ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದಿಂದ ಅವ್ರ ಕಾಂಗ್ರೆಸ್ ಆಫೀಸ್ ಎದುರು ಅವ್ರ ಬಿಜೆಪಿ ಕಚೇರಿಗೆ ಎದುರುಗಡೆ ನಾವು ಕಳಿಸ್ಕೊಡ್ತೇವೆ. ಅವರಿಗೆ ಅಲ್ಲಿ ಎಲ್ಲರೂ ಬಂದು ರಥದ ಕುತ್ತಿಗೆ ತಾವು ಏನೇನ್ ಕೆಲಸ ಮಾಡಿದ್ರೆ ಅಂದ್ರೆ ನಮ್ಗೆಲ್ಲ ತೋರಿಸ್ತಾರೆ, ಎಲ್ಲೆಲ್ಲಿ ಏನೇನ್ ಮಾಡಿದ್ದಾರೆ ಏನೇನಿಲ್ಲ ಅಂತ. ಅವರೆಲ್ಲ ಇಲ್ಲ ಇಲ್ಲಿ ಗುಲ್ಬರ್ಗ ಸಿಟಿದಾಗ ಬಿಜೆಪಿ ಕಚೇರಿ ಅಂದ್ರೆ ನಾವು ಕಳಿಸ್ತೀವಿ ಗಾಡಿ. ಕಲ್ಯಾಣ ರಥ ಅಂತ ಕಲ್ಯಾಣ ಪ್ರಗತಿ ರಥ ನಾಳೆ ಕಳಿಸ್ಕೊಡ್ತೀವಿ. ಈಗ ನಮ್ದೇನ ಕಲ್ಯಾಣ ಪ್ರಗತಿ ರಥ ಅವ್ರ ಆಫೀಸ್ ಎದುರುಗಡೆನೆ ಕಳಿಸ್ಕೊಡ್ತೀವಿ. ನಾವು ಮೊನ್ನೆ ಡೆಲ್ಲಿಯಲ್ಲಿ 7ನೇ ತಾರೀಕು ನಮ್ಮೆಲ್ಲ ಕರ್ನಾಟಕ ರಾಜ್ಯದ ಶಾಸಕರು, ಮುಖ್ಯಮಂತ್ರಿಗಳು, ಸರ್ಕಾರ ಕೇಂದ್ರದಲ್ಲಿ ಜಂತರ್ ಮಂತರ್ನಲ್ಲಿ ಒಂದು ನಮಗೇನು ಅವಧಿ ಕೊಟ್ಟರು 1 ಗಂಟೆವರೆಗೆ ನಾವು ಸತ್ಯಾಗ್ರಹವನ್ನು ಮಾಡಿದ್ವಿ. ಯಾಕಂದ್ರೆ ನಮಗೆ ಬರಬೇಕಾದ ಪಾಲು ಬರ್ತಾ ಇಲ್ಲ, ನರೇಗಾ ಹಣ ಬರ್ತಾ ಇಲ್ಲ. ನಮ್ಮ ಬರಗಾಲದ ಅತಿವೃಷ್ಟಿಯಿಂದ ಮಳೆದಿರ್ತಕ್ಕಂಥ ಸಂದೇಶ ಹೋದರೂ ಕೂಡ ಅದರ ಹಣ ಒಂದು 5% ಬಿಡುಗಡೆ ಆಗಿಲ್ಲ. ಎಲ್ಲ ಅನೇಕ ರೀತಿಯಿಂದ ನಮಗೆ ಬರಬೇಕಾದ ಪಾಲನ್ನು ನಾವು ಏನು ಟ್ಯಾಕ್ಸ್ ಕೊಟ್ಟಿರ್ತೀವಿ ಅದನ್ನು ನಮಗೆ ಕೊಡ್ತಕ್ಕಂಥದ್ದು ಬಿಟ್ಟು ಈ ರೈಲ್ವೆ ಬಜೆಟ್ನಲ್ಲಿ 1,000 ಇಟ್ಟು ಹೇಳಿರ್ತಕ್ಕಂಥದ್ದು ಮತ್ತು ಬೇರೆ ಕಡೆ ಹೆಚ್ಚು ಬಜೆಟ್ ಕೊಟ್ಟು ನಾವು ಹೆಚ್ಚಿನ ತೆರಿಗೆಯನ್ನು ಕೊಟ್ಟರು ಕೂಡ ನಮಗೆ ಹಣ ಕೊಡಲಿಲ್ಲ. ಆದ ಕಾರಣ ನಾವು ಅಲ್ಲಿ ಸತ್ಯಾಗ್ರಹ ಮಾಡಿ ಇವತ್ತು ಉದ್ದೇಶಪೂರ್ವಕವಾಗಿ ಅದನ್ನು ನೋಡಿ ಇವತ್ತು ಬಿಜೆಪಿಯವರು ಕೂಡ ಗಾಂಧಿ ಸ್ಟ್ಯಾಚ್ಯೂನಿಂದ ಸತ್ಯಾಗ್ರಹ ಬಂದರು. ನಿನ್ನೆ ನಮ್ಮ ಮನೆಗೆ ಹೋಗಿ ಸತ್ಯಾಗ್ರಹ ಮನವಿಯನ್ನು ಕೊಡಲಿಕ್ಕೆ ಹೋಗೋದು, ಕಾಂಗ್ರೆಸ್ ಕಚೇರಿಗೆ ಮೇಡಮ್ ಅವರ ಮನೆಗೆ ಕೊಡ್ತಕ್ಕಂಥದ್ದು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯಾಲಯಕ್ಕೆ ಹೋಗಿ ಮನವಿಯನ್ನು ಕೊಡ್ತಕ್ಕಂಥದ್ದು. ಈ ರೀತಿ ಮಾಡೋದ್ರಿಂದ ಏನು ಅರ್ಥ ಆಗ್ತದೋ ಗೊತ್ತಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ಆಡಳಿತ ಬಂದು 9 ತಿಂಗಳಾಯಿತು. ಸಾಕಷ್ಟು ಪ್ರಗತಿ ಈಗಾಗಲೇ ಅಧ್ಯಕ್ಷರು ಹೇಳಿದಾಗೆ
ಎಲ್ಲಕ್ಕಿಂತ ಮುಂಚೆ ಮೊದಲಿಂದ ಕೂಡ ನಾವು ಕಾಂಗ್ರೆಸ್ ಅಧಿಕಾರಕ್ಕೆ ಇದ್ದಾಗ ಹೋದ ಸಲ ಸರ್ಕಾರ ನಮ್ದಿದ್ದಾಗ ಏನು ನಾವು ಭರವಸೆಗಳನ್ನ ಮ್ಯಾಂಡೇಟ್ ಚುನಾವಣೆ ಕೊಂಡು ಕಂಪ್ಲೀಟ್ ಆಗಿ ನೆರವೇರಿಸಿದ್ದೀರ. ಇದರಲ್ಲಿ ಕೂಡ ಮಾತು ಕೊಟ್ಟಂತೆ 5 ಗ್ಯಾರಂಟಿಗಳನ್ನು ನಾವು ಭರವಸೆಯನ್ನು ಕೊಟ್ಟಿದ್ದೀವಿ. ಆ 5 ಗ್ಯಾರಂಟಿಗಳಿಗೆ ಇವತ್ತು ನೇರವಾಗಿ ನಾವು ಹೇಳಿದಂತೆ ಇವತ್ತು ಎಲ್ಲ ಗ್ಯಾರಂಟಿಗಳು ಕೂಡ ಜಾರಿಗೆ ಬಂದಿವೆ. ಅದರ ಅಂಕಿಅಂಶ ಕೂಡ ತಾಲೂಕಿನಲ್ಲಿ ಎಲ್ಲ ಕಡೆ ಇದೆ. ಗೃಹಲಕ್ಷ್ಮಿ ಯೋಜನೆ 19 ಜುಲೈರಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಮತ್ತು ಶಕ್ತಿ ಯೋಜನೆ 11ನೇ ಜೂನ್ನಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಮತ್ತು ನಮ್ಮ ಗೃಹ ಜ್ಯೋತಿ ಕಾರ್ಯಕ್ರಮ ಜುಲೈ 1ರಂದು ಪ್ರಾರಂಭ ಆಗಿರ್ತಕ್ಕಂಥದ್ದು. ಅನ್ನಭಾಗ್ಯ ಜುಲೈ ಮತ್ತು ಡಿಸೆಂಬರ್ವರೆಗೆ 23ರಿಂದ 23ವರೆಗೆ ಪ್ರಾರಂಭ ಆಗಿರ್ತಕ್ಕಂಥದ್ದು. ಯುವ ನಿಧಿ ಕಾರ್ಯಕ್ರಮ ಕೂಡ 26ನೇ ಡಿಸೆಂಬರ್ ಪ್ರಾರಂಭ ಮಾಡಿ ಹಣವನ್ನು ಕೂಡ ಹಾಕಿರ್ತಕ್ಕಂಥದ್ದು. 7,146 ಯುವ ನಿಧಿ ಯುವಕರಿಗೆ ಇವಾಗ ಫಲಾನುಭವಿ ಸಿಗ್ತಾ ಇದೆ. ಇವತ್ತು ನಮ್ಮ ಗೃಹ ಜ್ಯೋತಿ ಕಾರ್ಯಕ್ರಮ ಕೂಡ ಈಗಾಗಲೇ 61 ಲಕ್ಷ 6,16,395. ಅದರಲ್ಲಿ 5,22,530 ರಿಜಿಸ್ಟ್ರೇಷನ್ ಆಗಿದೆ. 0 ಬಿಲ್ ಬರ್ತಾ ಇದೆ ಅವ್ರ ಮನೆಗೆ. ಅದೇ ನಂತರ ಇವತ್ತು ಅನ್ನಭಾಗ್ಯದ್ದು ಕೂಡ ಸುಮಾರು 5,16,000 ಪಡಿತರ ಚೀಟಿಗಳಿದ್ರೆ ಇವತ್ತು ಅರ್ಹ ಫಲಾನುಭವಿಗಳು 19,16,246 ಒಟ್ಟು ನೇರವಾಗಿ ಅವರ ಅಕೌಂಟ್ಗೆ ಅವ್ರ ಮನೆಗೆ ಪಡಿತರ ಚೀಟಿಯಿಂದ ಅನ್ನಭಾಗ್ಯ ಹೋಗ್ತಾ ಇದೆ. ಇವೆಲ್ಲ ಬಿಡುಗಡೆ ಆಗಿರ್ತಕ್ಕಂಥದ್ದು ಟೋಟಲ್ 28 ಕೋಟಿ ರೂಪಾಯಿ ಎಲ್ಲ ಯೋಜನೆಗಳಿಗೆ ಬಿಡುಗಡೆ ಆಗಿರ್ತಕ್ಕಂಥ ಹಣ. ಇಷ್ಟೆಲ್ಲ ಅವ್ರ ಕಣ್ಣಿಗೆ ಕಾಣುತ್ತದೋ ಇಲ್ಲೋ. ಶಕ್ತಿ ಯೋಜನೆಗೆ ಈಗಾಗಲೇ ಈ ಪ್ರಯಾಣಿಕರು ಸುಮಾರು 4,27,00,000 ಪ್ರಯಾಣಿಕರು ಬಸ್ನಲ್ಲಿ ಹೋಗ್ತಾ ಇದ್ದಾರೆ. ಇದರಿಂದ ಸರ್ಕಾರದಿಂದ 13,93,061 ರೂಪಾಯಿ ಸಂದಾಯವಾಗಿದೆ. ಇಷ್ಟೆಲ್ಲ ಹಣ ಏನಪ್ಪಂದ್ರೆ ನಾವು ಖರ್ಚು ಮಾಡಿ ಜನರಿಗೆ ನೇರವಾಗಿ ಅದರಲ್ಲಿ ಬಿಜೆಪಿಯವರು ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ, ಎಲ್ಲ ಜಾತಿ ಧರ್ಮದವರು ಇದ್ದಾರೆ, ಎಲ್ಲ ಜನಾಂಗ ಕೂಡ ಇದೆ. ಇವ್ರು ಎಲ್ಲರಿಗೂ ಹಾಕಿ ಇವತ್ತು ಗ್ಯಾರಂಟಿ ಯೋಜನೆ 100% ಇದು ಪ್ರಗತಿ ಅಲ್ಲದೆ ಏನಿದೆ. ಏನು ನಿನ್ನೆ ಆಪಾದನೆ ಮಾಡಿರ್ತಕ್ಕಂಥ ದತ್ತಾತ್ರೇಯ ಪಾಟೀಲ್ ಮಾಜಿ ಶಾಸಕರು ಮತ್ತು ಚಂದು ಪಾಟೀಲ್ ಇದಕ್ಕೆ ಅರ್ಥ ಏನು ತಿಳ್ಕೊಂಡಿದ್ದಾರೆ ನನಗೆ ಅರ್ಥ ಇಲ್ಲ. ನಿಮ್ಮ ಕಾಲದಲ್ಲಿ ನೀವೇನು ಮಾಡಿದಿರಿ? ನಿಮಗೆ ನಮ್ಮ ಶರಣಪ್ರಕಾಶ್ ಪಾಟೀಲ್ ಅವ್ರ ಮಂತ್ರಿಗಳಿದ್ದಾಗ ಅದು ನಿನ್ನೆ ನಾವು ಉದ್ಘಾಟನೆ ಮಾಡಿದ್ದು, ಶಾಂಕ್ಷನ್ ಆಗಿದ್ದು. ಅವರು ಬಿಲ್ಡಿಂಗ್ ಕಿಟ್ಟು ಕೂಡ ಕಟ್ಟಿದ್ರು. ಖರ್ಗೆ ಸಾಹೇಬರು ಬಂದು ಉದ್ಘಾಟನೆ ಮಾಡಿದ್ರು. ಉಸ್ತುವಾರಿ ಸಚಿವರನ್ನು ಪ್ರಿಯಾಂಕಾ ಖರ್ಗೆ ಉಸ್ತುವಾರಿ ನೋಡಿದ್ರು. ನಮ್ಮ ಸರ್ಕಾರ ಹೋದ್ಮೇಲೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಅದಕ್ಕೆ ಹಣ ಕೂಡ 20 ಕೋಟಿ ಶರಣಪ್ರಕಾಶ್ ಅವರು ಇಟ್ಟರು ಕೂಡ ಅದನ್ನ ಬಳಕೆ ಮಾಡ್ತಕ್ಕಂಥ ಯೋಗ್ಯತೆ ಇವ್ರಿಗಿಲ್ಲ. ಈ ಅಭಿವೃದ್ಧಿ ಕಡೆ ಹೋಗೇ ಇಲ್ಲ. ಇವರು ಅಭಿವೃದ್ಧಿ ಕಡೆ ಲಕ್ಷ್ಯನೇ ಹಾಯಿಸಿಲ್ಲ. ಅದನ್ನ ನಿನ್ನೆ ಶರಣಪ್ರಕಾಶ್ ಮತ್ತೆ ಮಂತ್ರಿಯಾಗಿ ಬಂದು, ವೈದ್ಯಕೀಯ ಮಂತ್ರಿಯಾಗಿ ಬಂದು 20 ಕೋಟಿ ಖರ್ಚು ಮಾಡಿ ನಿನ್ನೆ ಅದರ ಉದ್ಘಾಟನೆ ಆಯಿತು. ಬಸ್ ಸ್ಟ್ಯಾಂಡ್ ಕೂಡ ಅದೇ ರೀತಿ ಇವತ್ತು ನಮ್ಮ ಅಪ್ಪನ ಕೆರೆ ಕೂಡ ಈ ಪುಣ್ಯಾತ್ಮನ ಕಾಲದಲ್ಲಿ ಏನಪ್ಪ ಅಂದ್ರೆ ನೆನಗಿರುಗೆ ಬಿದ್ದಿದ್ದು. ನಮ್ಮ ಕಣ್ಣಿ ಮಾರ್ಕೆಟ್ ಟೆಂಡರ್ ಆಗ್ಲಾರ್ದೇನಪ್ಪ ಅಂದ್ರೆ ಅದು ಉದ್ಘಾಟನೆ ಮಾಡಿಸಿದ್ರು ಯಡಿಯೂರಪ್ಪ ಸಾಹೇಬ್ ಬಂದು. ಅದು ಪೂರ ಮಂದಗತಿಯಲ್ಲಿ ಮಲಗಿತ್ತದು. ಅದನ್ನ ಏನಪ್ಪ ಅಂದ್ರೆ ನಾವು ಬಂದ್ಮೇಲೆ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ನಾನು ನಿಮ್ಗೊಂದು ಉದಾಹರಣೆಗಳನ್ನ ಹೇಳ್ತೇನೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಬೆಳೆ ನಷ್ಟದಿಂದ ಬಳಲುತ್ತಿದ್ದ 1,45,000 ರೈತರಿಗೆ 1.45 ಲಕ್ಷ ರೈತರಿಗೆ ಪರಿಹಾರ ಒದಗಿಸಲಿಕ್ಕೆ 124 ಕೋಟಿ ರೂಪಾಯಿ ಇವತ್ತು ರೈತರ ಅಕೌಂಟ್ಗೆ ಬಿಡುಗಡೆ ಆಗಿದೆ. ಇದು ಪ್ರಗತಿ ಏನು ಕಾಣ್ತಾ ಇಲ್ಲ ಅವರಿಗೆ. ಇದಕ್ಕೆ ಏನಂತೀರಿ ಹೇಳ್ರಿ ಅಪ್ಪಗೌಡ್ರೆ? ಇದು ಏನಿದು? ಬಿಟ್ಟು ಸುಮ್ಮನೆ ಚಿಲ್ಲರ್ ಆರೋಪ ಮಾಡಿ ಏನು ಮಾಡಿಲ್ಲ ಕಾಂಗ್ರೆಸ್ನವರು. ಅಲ್ಲಂ ಪ್ರಭು ಪಾಟೀಲ್ ಏನ್ ಮಾಡಿಲ್ಲ? ಅವ್ರ ನನ್ನ ಮಗ ರಾಜಕೀಯ ಮಾಡ್ತಾನ? ಜನರಿಗೆ ಗೊತ್ತು. ಅಲ್ಲಂ ಪ್ರಭು ಇವತ್ತು ರಾಜಕೀಯ ಮಾಡ್ಕೊಂಡು ಬಂದ 1972ರಿಂದ 50 ವರ್ಷ ಸತತವಾಗಿ ರಾಜಕೀಯ ಜೀವನದಲ್ಲಿ ನಾನು ನನ್ನ ಮಗನಿಗೆ ಯಾವುದೇ ಜಿಲ್ಲಾ ಪಂಚಾಯತಿ, ಮಹಾನಗರ ಪಾಲಿಕೆ, ಯಾವುದೇ ಕಾಂಗ್ರೆಸ್ ಯಾವುದೂ ಹಚ್ಚಿಲ್ಲ. ನೀವು ಮಾಡಿರ್ಬೋದು, ನಿಮ್ಮ ತಮ್ಮನಿಗೆ ಜಡ್ಪಿ ಕೊಟ್ಟಿರ್ಬೋದು, ನಿಮ್ಮ ಮನೆ ಅಮ್ಮವ್ರಿಗೆ ಕೊಟ್ಟಿರ್ಬೋದು, ಅಪ್ಪವ್ರಿಗೆ ನೀವು ಎಲ್ಲರೂ ಮಾಡಿರ್ಬೇಕು. ನನ್ನ ಮನೆ ತಂದ್ರೆ ನಾವು ಒಬ್ಬನೇ ರಾಜಕೀಯ. ಯಾರು ಹಸ್ತಕ್ಷೇಪ ಮಾಡತಕ್ಕಂಥ ಪ್ರಶ್ನೆ. ಪ್ರಜ್ಞಾವಂತ ಮತದಾರ ಇದ್ದಾರೆ. ಅದು ಮತ್ತು ನಿನ್ನ ಆಫೀಸೇ ಗೊತ್ತಿಲ್ಲ. ನೀವು 20 ವರ್ಷನಾಗ ಆಫೀಸೇ ಕರೆದಿಲ್ಲ. ಅಲ್ಲಿ ಶಾಸಕರ ಕಚೇರಿ ಅದ. ನಾ ಬಂದ್ಮ್ಯಾಗ ಅದಕ್ಕೆಲ್ಲ ಸ್ವಚ್ಛ ಮಾಡಿ, ಕಸ ಹೊಡಿಸಿ, ಸುಂಡ ಬಣ್ಣ ಹಚ್ಚಿ, ಅದು ಹೊಸ ಮಾಡಿ ಓಪನ್ ಮಾಡಿ, ಬೆಳಗ್ಗೆ 6 ವಾಕಿಂಗ್ನಿಂದ ಜನರಿಗೆ ಭೇಟಿಯಾಗಿ ಸಾಯಂಕಾಲದವರೆಗೂ ಭೇಟಿ ಆಗ್ತೀನಿ. ದಿನನಿತ್ಯ ಬಂದು ನೋಡ್ಲಿ, ಮನೆ ಮುಂದೆ ನಿಂತು ನೋಡ್ಲಿ, ನಾನು ಭೇಟಿ ಆಗ್ತೀನಿ, ಅಲ್ಲಿ ಮನ್ಕೋತೀನಿ. ನಾನು ಎಲ್ಲ ಕಾರ್ಯಕ್ರಮಗಳಲ್ಲಿ ಹೋಗ್ತೀನಿ. ಹಣ ಎಷ್ಟು ತಂದಿದ್ದಾರೆ ಅಂತ ಬರ್ಕೋ ಅಂಕಿ ಅಂಶ. 25 ಕೋಟಿ ಮುಖ್ಯಮಂತ್ರಿ ಮಂದಿ ಕೊಟ್ಟಿದ್ದಾರೆ. 10 ಕೋಟಿ ನಮ್ಮ HKIDBನಿಂದ ಬಂದಿದೆ. 40 ಕೋಟಿ ಡ್ರೈನೇಜ್ ಸಲುವಾಗಿ ಹಣ ಬಂದಿದೆ.
5 ಕೋಟಿ ವಾಟರ್ ಕೆರೆ ಅಭಿವೃದ್ಧಿಗಾಗಿ ಹಣ ತಂದಿದ್ದೀನಿ. ಮುಖ್ಯಮಂತ್ರಿಗಳ ವಿವೇಚನೆಯಿಂದ 5 ಕೋಟಿ ತಂದಿದ್ದೀನಿ. ಮತ್ತು 5 ಕೋಟಿ ನಮ್ಮ ಮುಸ್ಲಿಂ ಮೈನಾರಿಟಿ ಇದರಿಂದ ಜಮೀರ್ ಅಹಮದ್ ಅವರು ಮೈನಾರಿಟಿ ಅಭಿವೃದ್ಧಿಗೆ 5 ಕೋಟಿ ಕೊಟ್ಟಿದ್ದಾರೆ. 100 ಕೋಟಿ ಮೇಲ್ಪಟ್ಟು ಹಣ ತಂದು ಅದಕ್ಕೇನಪ್ಪ ಅಂದ್ರೆ ಎಸ್ಟಿಮೇಟ್ ಆಗಬೇಕು, ಕೆಲಸ ಪ್ರಾರಂಭ ಆಗಬೇಕು. ನಮ್ಮ ಮೊದಲೇ ನೇರವಾಗಿ ನಮ್ಮ ಮುಖ್ಯಮಂತ್ರಿಗಳು ಇಟ್ಟಿದ್ದಾರೆ. ಏನ್ ಹೇಳಿದ್ದಾರೆ? ಪಾಪ ಇವ್ರಿಗೆ ಓದ್ಲಿಕ್ಕೆ ಗೊತ್ತದನೋ ಇಲ್ಲ ತಿಳ್ಕೊಂಡಿಲ್ಲ. ನಾನು ಪಂಚ್ ಗ್ಯಾರಂಟಿಗಳನ್ನ ಮಾಡಿದ್ದೇವೆ. ಸುಮಾರು 40,000 ಕೋಟಿ ರೂಪಾಯಿಗಳು ಖರ್ಚಾಗ್ತದೆ. ಮಾರ್ಚ್ ಬಜೆಟ್ ಆದ ನಂತರ ಮತ್ತೆ ನಾವು ಹಣ ಬಿಡುಗಡೆ ಮಾಡ್ತೀವಿ, ಸ್ವಲ್ಪ ತೊಂದರೆ ಆಗ್ತಂತ ಮುಖ್ಯಮಂತ್ರಿ ನೇರವಾಗಿ ಹೇಳಿದ್ದಾರೆ. ಹೇಳಿನೂ ಕೂಡ 5,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ನೀವ್ ಯಾಕೆ ಕೊಡ್ಲಿಲ್ಲ? ನಾನು ನಿಮ್ಗೊಂದು ಉದಾಹರಣೆ ತೋರಿಸ್ತೀನಿ, ದಯಮಾಡಿ ನೀವು ನೋಡ್ಬೇಕು. ಮೊನ್ನೆ ನಾನು 2 ಬೋರ್ವೆಲ್ ಕಲ್ಸಿ ಹಚ್ಚಿನಿ. 28 ಹಳ್ಳಿಗಳೇನಪ್ಪ ಅಂದ್ರೆ ಬಹಳಷ್ಟು ಗಂಭೀರ ಪರಿಸ್ಥಿತಿ ಅವ. ಇಲ್ಲಿನೂ ಸಿಟಿದಾಗ ಏನಪ್ಪ ಅಂದ್ರೆ ಎಲ್ಲ ಎಲ್ಲಿ ಬೇಕಲ್ಲಿ ಡ್ರೈನೇಜ್ ಹೊಡಿತದ, ಎಲ್ಲಿ ಬೇಕಲ್ಲಿ ಏನಪ್ಪ ಅಂದ್ರೆ ಹಸಿರು ನೀರು ಇವತ್ತು ಹೊಂಟಲ್ಲ, ಹಚ್ಚಗ ನೀರು, ಕುಡಿಯೋ ನೀರು, ಹೊಲಸು ನೀರು ಏನಪ್ಪ ಅಂದ್ರೆ ನಿಮ್ ಕಾಲದಿಂದ ಅದು. ಈ ಸಲ ಮಳೆ ಬಂದಿಲ್ಲ, 20 ವರ್ಷ ನೀವೇ ಇದ್ದೀರಿ, ಏನ್ ಬೇರೆ ಅದರ ಸುಮ್ಮನೆ ಆಪಾದನೆ. ಅಲ್ಲ ಪ್ರಭು ಅವರ ಹಳೆಯ ಮೂಲಕ ಟ್ರಾನ್ಸ್ಫರ್ ಮಾಡಿಸಿ ಅವನನ್ನ ಪರ್ಸೆಂಟೇಜ್ 1 ನಯ ಪಂಚಾಯತ್ ಇದ್ದಿದ್ದು ಉದಾಹರಣೆ ತೋರಿಸು. ಅಲ್ಲ ಪ್ರಭು ಹಳೆ ಇವತ್ತು ಬಂದನ ಅಲ್ಲಿ ಎಂದು ನೌಕರಿ ಅಪಾಯಿಂಟ್ಮೆಂಟ್ ಆಗ್ಯದ. ಅಂದಿನಿಂದ AW ಇಲ್ಲಿ ಅದ, ನಾವು ರಾಪ್ನೆ ಹಾಕೊಂಡಿದ್ದ ಅಲ್ಲಿ. ನಮ್ಮ ಮಿತ್ರ ಚಂದ್ರಶೇಖರ್ ಪಾಟೀಲ್ ಅವ್ನಿಗೆ ಅಲ್ಲೇ ಹಾಕೋದು. ಅವ್ರ ತಾಯಿಯವ್ರ ಕಾಲಕ್ಕೂ ಇದ್ದ, ಅವನ ಕಾಲಕ್ಕೂ AW ಇದ್ದ, ಈಗನೂ ಇದ್ದಾನ. ಅದು ಟ್ರಾನ್ಸ್ಫರ್ ರೊಟೇಷನ್ದಾಗ ಹೋಗಿರ್ತದ. ಅದು ಸರ್ಕಾರದ ಕೆಲಸ ಯಾರು ಹಾಕದು. ಅವ್ನಿಗೆ ತಂದು ಏನಪ್ಪ ನಾನು ಯಾರೇ ಒಬ್ರು ಕಾಂಟ್ರಾಕ್ಟರ್ಗೆ ಇಟ್ಟು ನೇರವಾಗಿ ಟೆಂಡರ್ ಮಾಡಿಸಿ ಹಣ ಎತ್ಕೊಂಡು ಯಾದಗಿರಿಯಾಗ 200 ಕೋಟಿ ರೂಪಾಯಿ ಔಷಧ ಫ್ಯಾಕ್ಟ್ರಿ ತೆಗೆದು ನಾನು ಮಾಡಿಲ್ಲ. ಅದು ಅರೆ ಒಂದು ಔಷಧ ಮಿಷನ್ದು ಔಷಧ ಭವನ ಅಂತ ಹೇಳಿ ಕಟ್ಟಡ ಅಲ್ಲಿ ನಮ್ಮ ಜಿಡೆ ಲೇಔಟ್ನಲ್ಲಿ ಔಷಧ ಭವನ. ಎಲ್ಲ ಔಷಧ ವ್ಯಾಪಾರಿಗಳಿಗೂ ಪಟ್ಟಿ ಹಾಕೊಂಡು ಜಿಡೆ ಸೈಟ್ ತಗೊಂಡು ಹಣ ತುಂಬಿ 20 ಕೋಟಿ ಬಸವರಾಜ ಪಾಟೀಲ್ ಸೇಡಮ್ ಅವರಿಂದ ತಗೊಂಡು 1 ಕೋಟಿ 10 ಲಕ್ಷ ರೂಪಾಯಿದಲ್ಲಿ ಇದು ಔಷಧ ಭವನ. ಇವರೇ ಅಧ್ಯಕ್ಷರು, ಸನ್ಮಾನ್ಯ ದತ್ತಾತ್ರೇಯ ಪಾಟೀಲ್ರೇ ಅಧ್ಯಕ್ಷರು. ಈ ಔಷಧದ ಮುಂದೆ ಅವ್ರ ತಂದೆಯವ್ರ ಫೋಟೋ ಕುಂದಿರ್ಸೋದು, ಔಷಧ ಭವನ ಸ್ವಂತ ಮಾಡ್ಕೊಂಡ್ಬಿಟ್ರು. ನಾವೇನು ಮಾಡಿವೆ? ಇದು ಒಂದಾಯ್ತು. ಇಲ್ಲಿ ಅನುಭವ ಹೇಳ್ತಾರೆ. ಸಮಾಜ ಕಲ್ಯಾಣ ಇಲಾಖೆದು ಮುರಾರ್ಜಿ ಬಿಡ್ಲಿಂಗ್ ಹಾಳು ಬಿದ್ದದು. ಯಾವ್ಯಾವ ರಾತ್ರಿ ಹಗಲು ಇಸ್ಪೇಟ್ ಆಡ್ತಾವೆ. ಕಾಲಕ್ಕೆ 20 ವರ್ಷ ನಿಮ್ಗೆ ಕಾಣ್ತಿರ್ಲಿಲ್ಲ, ನಿಮ್ ಕಣ್ಣಿಗೆ ಕಾಣಲಿಲ್ಲ. ಸಮಾಜ ಕಲ್ಯಾಣ ಮುರಾರ್ಜಿ ಭವನ್ ದೊಡ್ಡ ಬಿಲ್ಡಿಂಗ್. ಇದೊಂದು ಅಲ್ಲಿ ಜಿಮ್ ದೊಡ್ಡ ಒಂದು 13 ಎಕರೆದಲ್ಲಿ ಗಾರ್ಡನ್ ಇದೆ. 2 ಗಾರ್ಡನ್ ಇವೆ. ಒಂದು ರಿಂಗ್ ರೋಡ್ ಆಚೆ ಕಡೆ ಇದೆ, ಒಂದು ರಿಂಗ್ ರೋಡ್ ಹೆಚ್ಚು ಕಡೆ ಇದೆ. ಇದು ದೊಡ್ಡ ಗಾರ್ಡನ್ ಜಿಮ್. 20 ವರ್ಷ ಆಯ್ತು ಇದು ಹಾಳು ಬಿದ್ದು, ನೆನೆಗುದಿ ಬಿದ್ದು. ಇವತ್ತು ಈ ಶಾಸಕರಿಗೆ ಯಾಕೆ ಮಾಡಲಿಲ್ಲ? HK ಅಡವಿ ಅಧ್ಯಕ್ಷ 3,000 ಕೋಟಿ ರೂಪಾಯಿ ನಿನ್ನ ಕೈಯಲ್ಲಿತ್ತು. ಇವತ್ತು ಪಾಲಿಟೆಕ್ನಿಕಾಲಿ, ಮಹಿಳಾ ಪಾಲಿಟೆಕ್ನಿಕಾಲಿ ಆಗಲಿ, ಇವತ್ತು ನಮ್ಮ ಡಿಪ್ಲೊಮಾ ಕಾಲೇಜ್ ಕಟ್ಟಡ ಅಷ್ಟಕ್ಕೆ ಬರೀ ಕರೆಂಟ್ ಇಲ್ಲ ಬಟ್ಟಿ. ಯಾಕೆ ಮಾಡಲಿಲ್ಲ ನೀವು? ಏನ್ ನಿಮ್ಗೆ ನೆನಪು ಹೋಗಿತ್ತಾ? ಏನ್ ನೀವು ಅನ್ಕೊಂಡಿದ್ರೆ? ನನಗೆ ಪಾಠ ಹೇಳ್ತಕ್ಕಂಥ ನೈತಿಕತೆ ನಿಮಗಿಲ್ಲ. ಕ್ಷಣಕ್ಕೂ ಏನಪ್ಪಾ ಅಂದ್ರೆ ಲೂಟಿ ಮಾಡಿ ಪರ್ಸೆಂಟೇಜ್ ತಿಂದು ನಿಮ್ಮ ಮನೆಯವರಿಗೆ, ನಿಮ್ಮ ಅಣ್ಣನಿಗೆ, ನಿಮ್ಮ ತಮ್ಮನಿಗೆ ಅಲ್ಲಿ ಗಿಡಿಯಲ್ಲಿ ಮೇನ್ ಬಸ್ ಸ್ಟ್ಯಾಂಡ್ ಇದ್ರೆ ಸೈಟ್ ಕೊಟ್ಟಿದ್ದು 8 ಕೋಟಿ ರೂಪಾಯಿದಲ್ಲಿ ಬಂದ್ರೆ ಸರ್ಕಾರಕ್ಕೆ ಮೋಸ ಮಾಡಿ ಸೈಟ್ ತಗೊಂಡು ಜಗತ್ತಿಗೆ ಗೊತ್ತಿದೆ. ನಾನೇನಾದ್ರೂ ಮಾಡಿದ್ದೀನಿ? 50 ವರ್ಷ ರಾಜಕೀಯ ಜೀವನದಲ್ಲಿ ಏನಾದ್ರೂ ಒಂದು ಕಪ್ಪು ಚುಕ್ಕೆ ತೋರಿಸಿ. ಸುಮ್ಮನೆ ಸುಳ್ಳು ಅಪಾದನೆ ಮಾಡಿ ದೊಡ್ಡ ತನಿಖೆ ಪಡ್ಕೊಳ್ಳೋದ್ರಾಗ ಅರ್ಥ ಇಲ್ಲ ಅಂತ ಹೇಳಿ ದೇವ್ರಗೌಡರು ತಿಳ್ಕೊಳ್ಬೇಕು. ಯಾಕಂದ್ರೆ ಅಪಾದನೆ ಮಾಡತಕ್ಕಂಥದ್ದು ಬಹಳ ಸರಳ, ಅದಕ್ಕೆ ಅರ್ಥ ಇರ್ಬೇಕು. ಯಾರಾದ್ರೂ ಗುತ್ತೇದಾರಿ ಮಾಡ್ತಕ್ಕಂಥವ್ನು ಒಬ್ಬನಿಗೆ ಕಾಂಟ್ಯಾಕ್ಟ್ ಇಟ್ಕೊಂಡು 5-5 ಕೋಟಿ ರೂಪಾಯಿ ಮಾಡಿ ಟೆಂಡರ್ ಮಾಡ್ತಾನೆ. ಮೊದಲನೇ ಸಲ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾರಾದ್ರೂ ಒಬ್ಬ ಶಾಸಕ ಪ್ರತಿಯೊಂದು ವಾರ್ಡಿಗೆ, ಪ್ರತಿಯೊಂದು ಊರಿಗೆ ನನಗೆ ಬಂದಿರ್ತಕ್ಕಂಥ 9 ಕೋಟಿ ಹಣದಲ್ಲಿ 10 ಕೋಟಿ ನಮಗೆ HK ಹಣದಲ್ಲಿ ಪ್ರತಿಯೊಂದು ಊರಿಗೆ 20-20 ಲಕ್ಷ ಇಟ್ಟಿದ್ದೆ. ಎಲ್ಲ ಕಾರ್ಯಕರ್ತರು ಎಲ್ಲ ಸರಳಾಗಿ ಟೆಂಡರ್ ಅಲ್ಲಿ ಭಾಗವಹಿಸಿದ್ದೇವೆ. ನಾನು 5-5 ಕೋಟಿ ಮಾಡಿದ್ರೆ ನಾನು ಕಮಿಷನ್ ಕೊಡಬಹುದಿತ್ತು, ತಗೋಬಹುದಿತ್ತು. ಮತ್ತು ಬೇರೆ ಏನಂದ್ರೆ ಕಾಂಟ್ರಾಕ್ಟರ್ ಏನಂದ್ರೆ ನೇರವಾಗಿ ಹೊರಿನವ್ರು ಬರ್ತಿದ್ರು. ಇಲ್ಲಿ ಲೋಕಲ್ ನಮ್ಮ ಜನರಿಗೆ ಸಿಗ್ತಿರ್ಲಿಲ್ಲ. SC ST ಎಲ್ಲರಿಗೆ ಸಿಗಲಿ ಅಂತ ಹೇಳಿ ಬಹಳ ಸರಳ ರೀತಿಯಿಂದ ಗುತ್ತೇದಾರಿ ಇಟ್ಟಿದ್ದೀನಿ. ಟೆಂಡರ್ ಆಗ್ತಾ ಇವೆ, ಟೆಂಡರ್ ನಡೆದ್ರೆ ನಮ್ಮ ಭಾಗದವ್ರು ತೆಗೆದುಕೊಳ್ತಾ ಇದ್ದಾರೆ. ಇದನ್ನ ಗೌಡ್ರೆ ನೀವ್ ಯಾಕೆ ಮಾಡಿಲ್ರಿ? ಇವತ್ತು ನಿಮ್ಗೆ ನೆನಪಾಗ್ತದ? ಸುಮ್ಮನೆ ಏನಾದ್ರೂ ಏನಪ್ಪ ಅಂದ್ರೆ ಊಹಾಪೋಹಗಳ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ. ಇದನ್ನ ನಮ್ಮ ಅಭಿವೃದ್ಧಿ ಸಲುವಾಗಿ ನಮ್ಮ ಅಧ್ಯಕ್ಷರು ಈಗಾಗಲೇ ಹೇಳಿದ್ದಾರೆ. ಅಂಗನವಾಡಿ ಬಿಲ್ಡಿಂಗ್ ಚಾಲೂ ಆಗಿವೆ. 7.610 ಬಂಡವಾಳ ಹೂಡಿಕೆ ಅಂದ್ರೆ ಉದ್ಯೋಗ ಸೃಷ್ಟಿ ಕೂಡ ಆಗಿದೆ. ಗ್ರಾಮೀಣ ನೀರು ಪೂರೈಕೆಗೆ 227 ಕೋಟಿ ರೂಪಾಯಿ ಅನುದಾನ ಬಂದಿದೆ. KKRD ಬಂತು, ಈಗ 5,000 ಕೊಟ್ಟಿದ್ದೀವಿ. ಇನ್ನು ಎಷ್ಟು ಸಾಧ್ಯ? ಬಸ್ ಸ್ಟ್ಯಾಂಡ್ ಅಂತೂ ತಾವು ನೋಡಿರಿ,
ಅದಕ್ಕೆ ಏನ್ ಹೇಳ್ತಾನೆ ಅರ್ಧಕ್ಕೆ ಕೆಲಸ ಬಂದ್ರೆ ಉದ್ಘಾಟನೆ ಮಾಡಿ. ಬಸ್ ಸ್ಟ್ಯಾಂಡ್ ಬಸ್ ಡಿಪೋ ಪ್ರಾರಂಭ ಆಗಿ ಎಲ್ಲ ಕಂಪ್ಲೀಟ್ ಆದಲ್ಲಿ ಉದ್ಘಾಟನೆ ಮಾಡಿದ್ವಿ. ಆ ಕಡೆ ಅವರು ಕಾಂಪ್ಲೆಕ್ಸ್ ಇದೆ, ದುಕಾನ ಮಳಿಗೆಗಳು ಯಾವಾಗಲೂ ಮಾಡೋದು. ಜನರಿಗೆ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಕಂಪ್ಲೀಟ್ ಫಾಸ್ಟ್ ಆಗಿ ಮುಗಿಸಿ ಅದನ್ನ ಉದ್ಘಾಟನೆ ಮಾಡಿದೀವಿ. ಅದನ್ನ ಉದ್ಘಾಟನೆ ಮಾಡಿದ್ನು ಅದಕ್ಕೂ ಒಂದು ಉದ್ಘಾಟನೆ ಮಾಡ್ಲಿಕ್ಕೆ ನಿನ್ಗೆ ಯಾರು ಬೇಡ ಅಂತಿದ್ರೆ ಮಾಡ್ಲಿಕ್ಕೆ ನಿಮ್ಗೆ ಫಾಸ್ಟ್ ಮಾಡ್ಬೇಕಾಯ್ತು. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು 1200 ಕೋಟಿ ರೂಪಾಯಿ ತಂದು ES ಹಾಸ್ಪಿಟಲ್ ಅವ್ರಿಗೆ ಅಡಿಗಲ್ಲಿಟ್ರು. ಅವರದಿಯಲ್ಲಿ ಏನಪ್ಪ ಅಂದ್ರೆ ಉದ್ಘಾಟನೆ ಮಾಡಿದ್ರು. ಪ್ರಿಯಾಂಕಾ ಖರ್ಗೆ ಅವರು ಸತತವಾಗಿ ಬರ್ತಾ ಇದ್ದಾರೆ. ನೀವು ಯಾರು ಕೇಳಿದ್ರೆ ಯಾವ ಮಂತ್ರಿ ಬಂದಿದ್ದ ನಿಮ್ದು? ಕರೋನಾದಲ್ಲಿ ಒಬ್ಬ ಮಂತ್ರಿ ಬಂದು ನಮ್ಮ ಅಜರ್ ಖಾನ್ ಮಾತಾಡಿದ್ರು ಊದ್ಬಿಟ್ಟು ನಿಂತಿರ್ಲಿ, ಒಂದಿನ ಮೀಟಿಂಗ್ ಆಗಲಿ. ನಾವು ಮೀಟಿಂಗ್ ತೋರ್ತಾ ಇದ್ದಾರೆ, ಪದೇ ಬರ್ತಾ ಇದ್ದಾರೆ ನಮ್ಮ ಉಸ್ತುವಾರಿ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಸಿಂಗಾಪುರ್ ಮಾಡ್ತಾನೆ. ಎಲ್ಲಿ ಮಾಡಿದ್ರೆ ಅಂದ್ರೆ ಸಿಂಗಾಪುರ್ ಅಂತ ಎಲ್ಲಿ ಹೇಳೇ ಇಲ್ಲ. ಸಿಂಗಾಪುರ್ ಅಭಿವೃದ್ಧಿ ಪರವಾಗಿ ಚೆನ್ನಾಗಿ ಕೆಲಸ ಮಾಡಿ ಎಲ್ಲರಿಗೂ ಒಳ್ಳೆ ಕೆಲಸ ಮಾಡ್ತೀನಿ ಅಂತ. ಒಂದು ಕೆರೆ ತುಂಬುವ ಕಾರ್ಯಕ್ರಮ, ಕುಡಿಯುವ ನೀರಿಂದು, ಅದು ಆ ಕೆರೆ ತುಂಬುವ ಕಾರ್ಯಕ್ರಮ ನನಗುದಿ ಬಂದಾಗಿತ್ತು. ನಾ ಬಂದ ತಕ್ಷಣ ಕೆರೆಗೆ ಹೋಗಿ ನೋಡಿದೆ ಯಾಕೆ ಬಂದಾಗಿದೆ ಅಂತ. ಹೊಂತ ಲ್ಯಾಂಡ್ ಓನರ್ ಬಂದ್ ಮಾಡಿಸಿದ, ಕಾಂಪೆನ್ಷನ್ ಕೊಟ್ಟಿಲ್ಲ ಅಂತ. ಮೊನ್ನೆ ತನ ಅವನಿಗೆಲ್ಲ ಕಾಂಪ್ರಮೈಸ್ ಮಾಡಿ ಅವನಿಗೆ ತಕ್ಕ ಹಣ ಏನಪ್ಪ ಅಂದ್ರೆ ಇಸ್ಕೊಟ್ಟು 16 ಲಕ್ಷ ರೂಪಾಯಿ ಇಸ್ಕೊಟ್ಟು ಕೆಲಸ ಪ್ರಾರಂಭ ಮಾಡಿದ್ವಿ. ಇವ್ರಿಗೆ ಏನ್ ಬ್ಯಾಡ್ ಆಗಿತ್ತು, ಅದು ಕೆರೆ ತುಂಬೋ ಕಾರ್ಯಕ್ರಮ ಸಮಸ್ಯೆ ಹೋಗ್ತಿತ್ತು. ಮಾಡುವಾಗ ಕೆಲಸ ಮಾಡದೆ ಏನಾದರೂ ಸುಮ್ಮನೆ ಕೂತು ಹೇಳೋದು ಸರಿಯಲ್ಲ ಅಂತ ನಾನು ಈ ಮೂಲಕ ನಮ್ಮಲ್ಲಿ ತಮ್ಮ ಮೂಲಕ ತಿಳಿಸ್ತೀನಿ. ಮತ್ತು ಬಹಳ ಆನಂದದಿಂದ ಬಹಳ ದೊಡ್ಡ ಎಲ್ಲಿ ಸೈಕಲ್ ಟ್ರ್ಯಾಕ್ ನೀವು ಅಡಿಗೆಲ್ಲಿ ಸಮಾರಂಭ ನೋಡಿರಲ್ರಿ. ಹಣ ಬಂತು, 100% ಹೊಡೆದ್ರು, ಅದು ಸೈಕಲ್ ಟ್ರ್ಯಾಕ್ ಎಲ್ಲಿ ಕಾಣ್ತಾನೆ ಇಲ್ಲ. ಏನಾಗಿದೆ ಅಂದ್ರೆ ಅವರು ಸೈಕಲ್ ಟ್ರ್ಯಾಕ್ ಮಾಡ್ಲಿಕ್ಕೆ ಸ್ಥಳ ಇಲ್ಲ, ಸುಮ್ಮನೆ ಸ್ಕೀಮ್ ಮಾಡಿ ಅದ್ರ ಪರ್ಸೆಂಟೇಜ್ ಸರಿಯಾಗಿ ಹೊಡೆದ್ಬಿಟ್ರು. ಈಗ ಒಂದು ರೋಡ್ನಾಗ ಏನ್ ಬಂದ್ರೆ ಬಸ್ ಹೋಗ್ಬೇಕು, ಕಾರ್ ಹೋಗ್ಬೇಕು, ಸಾರ್ವಜನಿಕರು ಹೋಗ್ಬೇಕು, ಸೈಕಲ್ ಹೋಗ್ಬೇಕು, ಅಷ್ಟು ಸ್ಥಳ ಅವಕಾಶ ಇಲ್ಲ. ಇದ್ದಲ್ಲೇ ಮಾಡ್ಬೇಕಂತ ಹೇಳಿ ಒಂದು ಮೀಟಿಂಗ್ ನಲ್ಲಿ ಮಾತಾಡಿ ಅದನ್ನ ಸ್ಟಾರ್ಟ್ ಮಾಡಿಸ್ತೀವಿ. ಅದು ಸಂಪೂರ್ಣ ಏನೂ ಆಗಿಲ್ಲ, ಅದು ವರ್ಕ್ ಸ್ಟಾರ್ಟ್ ಆಗಿಲ್ಲ. ಪ್ರಿಯಾಂಕಾ ಖರ್ಗೆ ಮನೆ ಹೇಳಿ DC ಅವ್ರ ಮೀಟಿಂಗ್ದಾಗ ಅದು ನೆಕ್ಸ್ಟ್ ಏನಪ್ಪ ಅಂದ್ರೆ ಬಂದಾಗ ಅದು ತೆಗೆದು ಏನಪ್ಪ ಮಾಹಿತಿ ಕೊಡ್ತೀನಿ ಹೇಳಿ ನಾವು ನಿಮ್ಗೆ ಮಾಹಿತಿ ಕೊಡ್ತೀವಿ. ನಾವೇನು ಒಟ್ಟಾರೆ ಜನ ನಿಮಗೆ ಬೇಸತ್ತು ನಿಮ್ಮ ಮನೆಯಲ್ಲಿ ಕುಂದಿರ್ತಾರೆ. ಜನ ನನಗೆ ಬಹುಮತದಿಂದ 21,000 ಮತ ಅಂತರದಿಂದ ಆರಿಸ್ತಾರೆ. ಸ್ವಲ್ಪ ಕಾದು ನೋಡ್ಬೇಕು, ಪುರ್ಸತಿ ಇಲ್ಲ. ಒಂದು ನಿನ್ನ ಕೈ ಮೇಲೆ 20 ವರ್ಷ ಏನು ಮಾಡ್ಲಾರ್ದು 9 ತಿಂಗಳ 9 ತಿಂಗಳು ನಾವು 5 ಗ್ಯಾರಂಟಿ ಕೊಟ್ಟಿವಿ ಮಾಡಿವಪ್ಪ ಅಂತ ಹೇಳ್ತೀವಿ. ಎಲ್ಲ ಜನರ ಅಕೌಂಟ್ ರೊಕ್ಕ ಹೋಗ್ತೀವಿ. ಇವ್ರೇನು ಕಣ್ಣು ಕಾಣ್ತದೋ ಇಲ್ಲೋ ತಿಳಿತದೋ ಇಲ್ಲೋ ನನಗೆ ಅರ್ಥ ಇಲ್ಲ. ಜಿಲ್ಲಾ ಈಗ ನಾನು 4 ಬೋರ್ವೆಲ್ ಸ್ಯಾಂಕ್ಷನ್ ಮಾಡಿಸಿ ಬೋರ್ವೆಲ್ ಎಲ್ಲೆಲ್ಲಿ ಅವಶ್ಯಕ ಅಲ್ಲೆಲ್ಲ ಹೊರಿಸ್ತಾ ಇದ್ದೀವಿ. ಕೆಲವೊಂದು ಕಡೆ ಹೆಚ್ಚಾಗಿ ಬಹಳಷ್ಟು ಕಡೆ ನೀರು ಬಿದ್ದಾವ. ಏನು ಆದಷ್ಟು ಏನಪ್ಪ ಅಂದ್ರೆ ನೀರಿನ ಮುಂದಿನ ಜೂನ್ವರೆಗೂ ಕೂಡ ಏನೋ ತೊಂದರೆ ಆಗ್ಲಾರ್ದಂಗೆ ಈಗಾಗಲೇ ಮಂತ್ರಿಗಳು DC ಅವರು ಎಲ್ಲರೂ ಮೀಟಿಂಗ್ ತಗೊಂಡ್ರು. ನಾವು ಆ ನಿಟ್ಟಿನಲ್ಲಿ ಬಹಳ ಫರ್ಮ್ ಆಗಿ ಕೆಲಸ ಮಾಡ್ತಾರೆ.